ಹಿಂದೂ ಜಾಗರಣ ವೇದಿಕೆ ಪ್ರತಿ ವರ್ಷ ಮಾಡದಂತಾನೆ ಅಖಂಡ ಭಾರತ ಸಂಕಲ್ಪ ದಿನದ ಕಾರ್ಯಕ್ರಮ ಈ ವರ್ಷನೂ ಬಳ್ಳಾರಿ ಕಪ್ಪಗಲ್ ರಸ್ತಾ ಎಸ್ಜಿ ಕಾಲೇಜ್ ಮೈದಾನದಲ್ಲಿ ನಡೀತಾ ಇದೆ. ಈ ಕಾರ್ಯಕ್ರಮದ ವಕ್ತಾರರಾಗಿ ಶ್ರೀಮತಿ ಮಾಧವೀಲತಾ ಅವರು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮದ ಉದ್ದೇಶ ವಿಭಜನೆ ಆಗಿರ್ತಕ್ಕಂಥ ಭಾರತ ಒಂದುಗೂಡಿಸುವಂತ ಪ್ರಯತ್ನ, ಆ ಸಂಕಲ್ಪ ಇಂದಿಗೆ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಸುಮಾರು 3,000ಕ್ಕೂ ಹೆಚ್ಚು ಸಂಖ್ಯೆಯಲ್ಲಿ ದೇಶಭಕ್ತ ನಾಗರಿಕರು ಬರುತ್ತಾ ಇದ್ದಾರೆ ಅನ್ನೋ ಒಂದು ನಿರೀಕ್ಷೆಯೊಂದಿಗೆ ಈ ಕಾರ್ಯಕ್ರಮವನ್ನ ಯೋಜನೆ ಮಾಡಲಾಗಿದೆ. ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ಹೆಚ್ಚು ಪ್ರಮಾಣದಲ್ಲಿ ಪ್ರಚಾರ ಸಿಗಬೇಕು, ಹೆಚ್ಚು ಪ್ರಮಾಣದಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ನಾವು ಈ ಒಂದು ಮೀಡಿಯಾ ಮೂಲಕ ವಿನಂತಿಸಿಕೊಳ್ತೀವಿ. ನಾಳೆ ಬಳ್ಳಾರಿ ನಗರದ ಎಸ್ಜಿ ಕಾಲೇಜ್ ಮೈದಾನದಲ್ಲಿ ಅಖಂಡ ಭಾರತ ಸಂಕಲ್ಪ ದಿನ ಕಾರ್ಯಕ್ರಮವನ್ನ ಹಿಂದೂ ಜಾಗರಣ ವೇದಿಕೆಯ ಬಳ್ಳಾರಿ ಘಟಕ ಆಯೋಜನೆ ಮಾಡಿದೆ. ಸಮಾಜದಲ್ಲಿ ಹಿಂದುತ್ವವನ್ನು ಜಾಗೃತಿಗೊಳಿಸಬೇಕು. ಭಾರತ ಏನು ವಿಭಜನೆಗೊಂಡಿತ್ತು ಅದು ಮತ್ತೆ ಅಖಂಡ ರಾಷ್ಟ್ರವಾಗಿ ಪುನರ್ ನಿರ್ಮಾಣ ಆಗಬೇಕು. ಜೊತೆಗೆ ಇವತ್ತು ಸಮಾಜದಲ್ಲಿ ಮತಾಂತರ, ಲವ್ ಜೆಹಾದ್ ಈ ರೀತಿ ಏನ್ ನಡೀತಿದೆ ಅದರ ವಿರುದ್ಧ ಜನ ಜಾಗೃತಿಯನ್ನು ಮೂಡಿಸಬೇಕು ಎನ್ನುವ ದೃಷ್ಟಿಯಿಂದ ಈ ಸಲದ ಕಾರ್ಯಕ್ರಮಕ್ಕೆ ಹೆಚ್ಚು ಒತ್ತನ್ನು ನೀಡಲಾಗಿದೆ. ಈ ಕಾರ್ಯಕ್ರಮಕ್ಕೆ ಹೈದರಾಬಾದಿನಿಂದ ಶ್ರೀಮತಿ ಮಾಧವೀಲತಾ ಅವರು ಮುಖ್ಯ ಭಾಷಣಕಾರರಾಗಿ ಆಗಮಿಸುತ್ತಿದ್ದಾರೆ. ಬಳ್ಳಾರಿ ನಗರದ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಬೇಕು ಅಂತ ಹೇಳಿ ಪತ್ರಿಕಾ ಮಾಧ್ಯಮದ ಮೂಲಕ ಹಿಂದೂ ಜಾಗರಣ ವೇದಿಕೆ ಸಾರ್ವಜನಿಕರಲ್ಲಿ विनंती ಮಾಡ್ತಾ है। नमस्कार सारे बल्लारी के भाइयों और बहनों, मैं श्रीमती माधवीलता अगस्त 14 तारीख को बल्लारी आ रही हूँ। 5:30 बजे मुझे मिलने एसजी कॉलेज कप्पागल्लू रस्ते बल्लारी को सभी आ जाना। महानंदी के पुण्य क्षेत्र के पीठाधीश भी वहां पर उपस्थित रहेंगे, जिनकी आशीर्वाद से हम बात करेंगे और विचार आपके यहाँ प्रस्तुत करेंगे अखंड भारत का स्थापना के बारे में। अखंड भारत यानी वह पुण्य भूमि जहां पर सनातन हिंदू धर्म का जन्म हुआ था और उस धर्म के छत्र छाया में हर मजहब, हर धर्म सुरक्षित है। ये बात हम सबको पता है, लेकिन विश्व को इस बात का जानकारी देने के लिए हम सब मिलेंगे और मुझे बल्लारी बुलाने के लिए बहुत बहुत धन्यवाद। भारत माता की जय, भारत माता की जय, भारत माता की जय।